ಕಾರುಣ್ಯ ಪ್ರಭು ನೀನು ಕಂಬಳೀಶ, ಕಾರುಣ್ಯ ಪ್ರಭು ನೀನು ಕಂಬಳೀಶ. ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ. ಗುರುವೇ ತಾನಾಗಿ ಬಂದವನೇ, ಗುರುವೇ ತಾನಾಗಿ ಬಂದವನೇ, ಹರನ ತೇಜಕ್ಕೆ ಸರಿಸಮನೆ. ಗುರುವೇ ತಾನಾಗಿ ಬಂದವನೇ, ಹರನ ತೇಜಕ್ಕೆ ಸರಿಸಮನೆ. ಗುರುಮಲ್ಲೇಶನ ಸದ್ಗುಣ ಪ್ರಿಯನೇ, ಗುರುಮಲ್ಲೇಶನ ಸದ್ಗುಣ ಪ್ರಿಯನೇ. ಶರಣರ ಮನದಲ್ಲಿ ನಾರಾಜಿಪನೆ, ಶರಣರ ಮನದಲ್ಲಿ ನಾರಾಜಿಪನೆ. ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ. ಗುರು ಸಿದ್ಧಲಿಂಗೇಶ ಹರ ಚನ್ನ ಬಸವಣ್ಣ, ಗುರು ಸಿದ್ಧಲಿಂಗೇಶ ಹರ, ಗುರು ಸಿದ್ಧಲಿಂಗೇಶ ಹರ ಚನ್ನ ಬಸವಣ್ಣ. ಹರಗಿದ್ದ ಪ್ರಭುವು ನೀನಲ್ಲವೇನೋ, ಹರ ಭಕ್ತಿಯನ್ನು ಬೆಳಗಿ ಧರೆಯಲ್ಲಿ ನೀ ಬಂದೆ. ಗುರುವೇ ಕಂಬಳೇಶ್ವರ ಪ್ರಭುವೇ, ಗುರುವೇ ಹರ ಭಕ್ತಿಯನ್ನು ಬೆಳಗಿ ಧರೆಯಲ್ಲಿ ನೀ ಬಂದೆ. ಗುರು ಚನ್ನ ಬಸವಣ್ಣನ ರೂಪಾಗಿ ನೀ ನಿಂತೆ, ಗುರು ಚನ್ನ ಬಸವಣ್ಣನ ರೂಪಾಗಿ ನೀ ನಿಂತೆ. ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ. ನೆಪ್ಪಾಗಿ ನೀರನ್ನು ತಂದವನೇ, ತುಪ್ಪವನೇ ಮಾಡಿ ಮೆರೆದವನೇ. ನೆಪ್ಪಾಗಿ ನೀರನ್ನು ತಂದವನೇ, ತುಪ್ಪವನೇ ಮಾಡಿ ಮೆರೆದವನೇ. ಮುಪ್ಪುರ ಭಾಗ್ಯದ ಪ್ರತಿರೂಪನೇ ನಿನ್ನ, ಮುಪ್ಪುರ ಭಾಗ್ಯದ ಪ್ರತಿರೂಪನೇ ನಿನ್ನ. ತಪ್ಪದೆ ಪಾಡುವೆವು ಆ ಗುರುದೇವನೇ, ನಿನ್ನ ತಪ್ಪದೆ ಪಾಡುವೆವು ಆ ಗುರುದೇವನೇ. ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ.
ಎಲ್ಲವನ್ನು ಬಲ್ಲವನೇ ಎಲ್ಲರೊಳು ತುಂಬಿಘನೆ, ಎಲ್ಲವನ್ನು ಬಲ್ಲವನೇ ಎಲ್ಲರೊಳು ತುಂಬಿಘನೆ, ಕುಲ ಜನರ ಮನದಿ ಮರೆಯಾದವನೇ. ಎಲ್ಲವನ್ನು ಬಲ್ಲವನೇ ಎಲ್ಲರೊಳು ತುಂಬಿಘನೆ, ಕುಲ ಜನರ ಮನದಿ ಮರೆಯಾದವನು, ಸ್ವಲೀಲ ಭಾವದೊಳು ನಲಿದಾಡುತ್ತಿರುವವನೇ ಗುರುವೇ. ಕಂಬಳೀಶ್ವರ ಪ್ರಭುವೇ ಗುರುವೇ, ಸ್ವಲೀಲ ಭಾವದೊಳು ನಲಿದಾಡುತ್ತಿರುವವನೇ, ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ, ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ. ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ, ಗುರು ಕಂಬಳೀಶ. ಹರ ಕಂಬಳೀಶ ಗುರುವೇ. ಕೀರ್ತನಾರ್ಮ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಯಳಂದೂರು ತಾಲೂಕು ಮೆಳ್ಳಳ್ಳಿ ಗ್ರಾಮದ ಎಲ್ಲ ಸದ್ಭಕ್ತ ಮಹಾಶಯರು, ಭಕ್ತ ಮಹಾಶಯರು, ಗ್ರಾಮಸ್ಥರ ಮುಖಂಡರುಗಳು ಮತ್ತು ನೆಂಟರಿಷ್ಟಗಳು, ಬಂಧು ಬಾಂಧವರೆಲ್ಲರಿಗೂ ಕೂಡ ನಾದ ಸಂಗಮ ವಾದ್ಯವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶರಣ ಬಂಧುಗಳೇ, ಈ ದಿವಸ ನಮ್ಮಿದೇ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ MP ಸುಬ್ಬಣ್ಣನವರು ಮತ್ತು ಅವರ ಕುಟುಂಬ ವರ್ಗದವರು ಜಗದೊಡೆಯನಾಗಿರ್ತಕ್ಕಂಥ ಕಲಿಪುರುಷನಾದ ಶನೇಶ್ವರನ ಭಕ್ತಿಯಿಂದ ಪೂಜೆ ಮಾಡಿ ಅನೇಕ ಒಂದು ಭಕ್ತಿಯ ವರ್ಷಗಳ ಒಂದು ಆಸೆಯಂತೆ ಹರಕೆಯನ್ನು ಹೊತ್ತು ಇವತ್ತು ಮಹಾಪುಣ್ಯ ದಿನ ಈ ಭಗವಂತನ ನಾಮ ಸ್ಮರಣೆಯನ್ನ ಮತ್ತು ಪೂಜಾ ವಿಧಿವಿಧಾನಗಳನ್ನ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಭಕ್ತಿ ನಿಷ್ಠೆಯಿಂದ ಇವತ್ತು MP ಸುಬ್ಬಣ್ಣನವರ ಕುಟುಂಬ ವರ್ಗದವರು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ಕುಟುಂಬ ವರ್ಗದವರು ಶ್ರೀಮತಿ ಲತಾ ಮತ್ತು ಶ್ರೀ ನಿತ್ಯಾನಂದರವರು ಮತ್ತು ಚಾಂದೇಂದ್ರವರು, ನಂದಿನಿಯವರು, ಪ್ರಮೋದ್ ಮತ್ತು ಕುಮಾರಿ ಸನ್ಮಿತಾ ಮತ್ತು ಸನ್ಮಯಿ ಮತ್ತು ಜಾಹ್ನವಿ ಮತ್ತು ಮಾನವಿ ಎಂಬತಕ್ಕಂಥ ಈ ಕುಟುಂಬದ ಎಲ್ಲರ ಒಂದು ಭಕ್ತಿಯಂತೆ ಭಗವಂತನಾಗಿರ್ತಕ್ಕಂಥ ಶನೇಶ್ವರರೆಲ್ಲರಿಗೂ ಸಕಲಿಷ್ಟಾರ್ಥ ಭಾಗ್ಯವನ್ನ ನೆರೆದಿರ್ತಕ್ಕಂಥ ಈ ಪೂಜೆಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತೀತಿ ಮಹಾಶಯರು, ಈ ಕುಟುಂಬ ವರ್ಗದವರಿಗೆ ಬೇಕಾದಂಥ ವ್ಯಕ್ತಿಗಳಾಗಿ ಸ್ನೇಹಿತರು ಮತ್ತು ನೆಂಟರಿಷ್ಟಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಸ್ವಾಗತ. ಇವತ್ತು ಕಲಿಪುರುಷನಾಗಿರ್ತಕ್ಕಂಥ ಶನೇಶ್ವರನ ಒಂದು ಪುಣ್ಯ ಕಾರ್ಯಕ್ರಮ, ಮಹಾಪವಿತ್ರವಾಗಿರ್ತಕ್ಕಂಥ ಹುಣ್ಣಿಮೆಯ ಇಂದಿನ ಶನಿವಾರ ಮಹತ್ತರವಾದ ಒಳ್ಳೆಯ ದಿನ ಇವರು ಸಿಕ್ಕಿರೋದು. ನಾಳೆ ಹುಣ್ಣಿಮೆ, ಆ ಹುಣ್ಣಿಮೆಯ ಇಂದಿನ ಶನಿವಾರ ಮಹಾಪವಿತ್ರವಾದ ಈ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಭಗವಂತನ ಪುಣ್ಯಕಥೆಯನ್ನು ಕೇಳುವಂತ ಜೊತೆಯಲ್ಲಿ ಯಾವ ಪವಿತ್ರವಾದಂಥ ಒಂದು ಪುಣ್ಯವನ್ನು ಭಗವಂತ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ಇವತ್ತು ಈ ಕುಟುಂಬ ವರ್ಗದವರ ಪರವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿವಸ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದರೆ ಉಚ್ಚಪ್ಪಗಳಿರ ಎಂಬುದಾಗಿ ದೊಡ್ಡವರು ಹೇಳಿರುವಂತೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದಲ್ಲಿ ಹುಟ್ಟಿ ಒಂದು ಪುಣ್ಯವನ್ನು ಗಳಿಸ್ಕೋಬೇಕಾದ್ರೆ ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ. ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯನೆಂಬ ಋಷಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬ ಋಷಿವನ ವೇದಪ್ರಿಯನಲ್ಲವಯ್ಯ, ನಾದವನುಡಿಸಿದ ರಾವಣ ವೇದವನೋದಿದ ಬ್ರಹ್ಮಂಗೆ ಶಿರ ಹೋಯಿತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮದೇ. ಜಗದೊಳಗೆ ನಾವೇನಾದರೂ ಸಂಪಾದನೆ ಮಾಡಿದೀವಿ ಅಂದ್ರೆ ಹಣ, ಅಂತಸ್ತು, ಐಶ್ವರ್ಯಗಳೆಲ್ಲ ಭಗವಂತನ ಭಕ್ತಿ ಒಂದೇ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರ್ಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ, ಇಲ್ಲಿ ಯಾರಿಗೂ ಬೇಡವಾದಂಥವನಲ್ಲಿ ಭಗವಂತನಿಗೂ ಬೇಡವಾಗ್ತಾನೆ ಅನ್ನೋ ಮಾತು ಸತ್ಯ ನೋಡಿ. ಅದಕ್ಕೆ ನಾವು ಮೊದಲು ಇಲ್ಲಿ ಸಲ್ಲುವವರಾಗಬೇಕು, ಭಗವಂತನ ಪುಣ್ಯವನ್ನು ಗಳಿಸ್ಕೋಬೇಕು, ಮಾನವ ಜನ್ಮಕ್ಕೆ ಒಂದು ಸಾರ್ಥಕತೆಯನ್ನು ಪಡಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಏನೇ ದುಃಖ ಚಂಚಲತೆಗಳಿದ್ರೂ ಕೂಡ ಅದನ್ನು ದೂರ ಮಾಡಿ ಭಗವಂತನಲ್ಲಿ ನಂಬಿಕೆಯನ್ನಿಟ್ಟಾಗ ಆ ಪರಮಾತ್ಮ ಈ ಕಲಿಪುರುಷ, ಈ ಕಲಿಯುಗಕ್ಕೆ
ಅಧಿಪತಿಯಾದ ಇವನು ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡ್ತಾನೆ ಅನ್ನೋದಕ್ಕೆ ಹರಕೆಯ ರೂಪದಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ MP ಸುಬ್ಬಣ್ಣನವರ ಕುಟುಂಬ ವರ್ಗದವರಿಗೆ ಶುಭವಾಗಲಿ. ಪರಮಾತ್ಮ ಇಷ್ಟಾರ್ಥ ಭಾಗ್ಯವನ್ನ ಈ ಗ್ರಾಮಕ್ಕೆ ಒಂದು ಒಳ್ಳೆಯದಾಗತಕ್ಕಂಥ ನವಗ್ರಹಗಳ ಪೂಜಾಭರಿತವಾದ ಈ ಕಥೆಯನ್ನು ಕೇಳಿದಾಗ ಗ್ರಾಮಕ್ಕೆ ಒಳ್ಳೆಯದಾಗತಕ್ಕಂಥ ಒಂದು ಪುಣ್ಯ. ಅದಕ್ಕೆ ಜಗದೊಳಗೆ ಯಾವುದು ನಮ್ಮದಲ್ಲ, ಭಗವಂತನ ಭಕ್ತಿ ಒಂದೇ ನಮ್ಮದು. ದೇವರ ದಾಸಿಮಯ್ಯನವರದು ವಚನದಲ್ಲಿ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ ದಾನ, ಎತ್ತು ನಿಮ್ಮಯ ದಾನ, ಬಿತ್ತು ನಿಮ್ಮಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ ದಾನ, ನಿಮ್ಮ ದಾನವನ್ನುಂಡು ಹನ್ನೆರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಎಂತ ಮಾತು! ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಎಲ್ಲಾ ಪರಮಾತ್ಮನಿಂದ ಪಡ್ಕೊಂಡ ಈ ಮಾನವನ್ನ ಅನ್ನದು ಅಂತ ಹೆಸರಾಕುವ ತಾನೆ, ಖಾತೆ ಕೋಡು ಎಲ್ಲ ಮಾಡಿಸ್ತಾನೆ. ಯಾವುದು ಇವನದು? ಇವನು ಉಳುವ ಜಾಗವೂ ಇವನದಲ್ಲ. ಇವನದು ಅಂದ್ರೆ ಯಾವುದು? ಇವತ್ತು ಮಾಡ್ತಾ ಇದೀವಲ್ಲ ಈ ಒಂದು ಭಗವಂತನ ಪುಣ್ಯ, ಇದೊಂದು ಮಾತ್ರ ನಮ್ಮ ಜೊತೆಯಲ್ಲಿ ಬರುತ್ತೆ ಹೊರತು ಇನ್ಯಾವುದೂ ನಮ್ಮ ಸಂಗಡ ಬರಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದ ಮಾನವ ತಾನು ಚಂಚಲತೆಯಿಂದ ಬದುಕ್ತಾನೆ. ಯಾವುದು ಇವನದು? ಅದಕ್ಕೆ ಅಲ್ಲಮ ಪ್ರಭುಗಳೊಂದು ಕೊನೆ ಹೇಳ್ತಾರೆ, ಬರಿ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ, ಬರಿ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ತರಳರು ಸತಿ ಸೋದರವಾದವರು, ತರಳರು ಸತಿ ಸೋದರವಾದವರು, ತರಳರು ಸತಿ ಸೋದರವಾದವರು, ತರಳರು ಸತಿ ಸೋದರವಾದವರು, ಮರಣ ಕಾಲದಲ್ಲಿ ಕಾಯುವರಾರು, ಮರಣ ಕಾಲದಲ್ಲಿ ಕಾಯುವರಾರು, ಹರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಜನನಕ್ಕೂ ಮುನ್ನ ನಿನಗಬರಾರು, ನಿನ್ನ ಜನನಕ್ಕೂ ಮುನ್ನ ನಿನಗಬರಾರು, ನೀನಾರವರಿಗೆ ಮೂಢಾತ್ಮ. ಜನನಕ್ಕೂ ಮುನ್ನ ನಿನಗಬರಾರು, ನೀನಾರವರಿಗೆ ಮೂಢಾತ್ಮ. ಅನುವಿರುವ ತನಕ ಮಾನವ, ಮಾನವ, ಮಾನವ ಅನುವಿರುವ ಅನುಸರಿಸುವರು ನಿನ್ನ, ತನುವಿರುವ ತನಕ ಅನುಸರಿಸುವರು ನಿನ್ನ, ತನುವಿರುವ ತನಕ ಅನುಸರಿಸುವರು ನಿನ್ನ, ತನುವಿರುವ ತನಕ ಅನುಸರಿಸುವರು ನಿನ್ನ. ಕೊನೆಯಲ್ಲಿ ಓರ್ವನೆ, ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ, ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ, ಹರಿಭ್ರಮೆಯಿಂದಲೇ
ಕೆಡದಿರು ಮನುಜ ಪರವಸ್ತುವ ಬಯಸಿ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ ಪರವಸ್ತುವ ಬಯಸಿ ಪರವಸ್ತುವ ಬಯಸಿ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ಭಿಕ್ಷೇ ಸ್ವಾಮಿ ಜೈಪರಾಗ್ ಬಸವಾದಿ ಪ್ರಮದರ ಪಾಲಕ್ಕೆ ಬೋಪರಾಗ್ ಆನಮಲೆ ಜೇನುಮಲೆ ಗುತ್ತಮಲೆ ಗುಲಗಂಜಮಲೆ 77 ಮಲೆಗಳ ಮಧ್ಯ ತಪ್ಪದ ನಾಟ್ಯನಾಡುವಂತರ್ಮಪ್ಪಾಜಿ ಮುದ್ದುಮಲೆ ಮಾದೇಶ್ವರನ ಪಾದಕ್ಕೊಂದ್ಸಾರಿ ಉಘೇನೆ ಬಸವೇಶ್ವರನ ಪಾದಕ್ಕೆ ಮಲೆ ಮಾದೇಶ್ವರನ ಪಾದಕ್ಕೆ ಧರಗ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಕಾರ್ಗಳಿ ವೀರಭದ್ರೇಶ್ವರ ಸ್ವಾಮಿ ಪಾದಕ್ಕೆ ಭದ್ರಕಾಳಮ್ಮ ತಾಯಿ ಪಾದಕ್ಕೆ ಬಸವೇಶ್ವರನ ಪಾದಕ್ಕೆ ಸಿದ್ದಪ್ಪಾದಿ ಮಂಟೆ ಸ್ವಾಮಿಯವರ ಪಾದಕ್ಕೆ ಕೊಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ ಮಂಗಲದ ಶಂಕರೇಶ್ವರನ ಪಾದಕ್ಕೆ ಮತ್ತೂರು ಕಾತೇಶ್ವರಿ ಪಾದಕ್ಕೆ ಗಂಗೇಶ್ವರನ ಪಾದಕ್ಕೆ ಮಲ್ಲಯ್ಯ ಕೂಗದೇದವ್ರ ಪಾದಕ್ಕೆ ಈ ಕಡೆ ಎಲ್ಲ ಕೂತವ್ರೆ, ಎಲ್ಲ ದೇವ್ರಗಳ ಕಂಡಾಗೆ ಕೂತವ್ರೆ. ಒಳ್ಳೆ ಊಟ ಕಜ್ಜಾಯಿ ತುಪ್ಪ ಊಟ ಬಹಳ ಚೆನ್ನಾಗಿತ್ತು. ಹೊಡೆದ್ರು ಕೂತ್ಕೊಂಡ್ರು. ಈಗ ತಣ್ಣೆ ಗಾಳಿ ಬೀಸ್ತಾದ ಕಣ್ಣು ಮುಚ್ಚಿದ್ರು ಸಾಕು, ಈಗ ಭಗವಂತ ನಂಗೆ ಹಾಕ್ಬಿಟ್ಟಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ಪರಮಾತ್ಮ ನಾಮ ಸ್ಮರಣೆಯನ್ನು ಮಾಡಬೇಕಾದ್ರೆ ಪ್ರಥಮದಲ್ಲಿ ಈ ಭಗವಂತನನ್ನು ಸ್ಮರಣೆ ಮಾಡಬೇಕು. ನಾನು ಮೊದಲೇ ಹೇಳದ್ನಲ್ಲ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ. ಇಲ್ಲೆಲ್ಲರಿಗೂ ಬೇಕಾಗಿರ್ತಕ್ಕಂಥವ್ರಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ. ಅದಕ್ಕೆ ಮೊದಲು ನಾವು ಇಲ್ಲಿ ಸಲ್ಲೋಣ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಭಕ್ತಿಯಿಂದ ಕಥೆಯನ್ನು ಕೇಳ್ತಾ ಪರಮಾತ್ಮನ ಕೃಪೆಗೆ ಪಾತ್ರರಾದಾಗ ನಮ್ಮೆಲ್ಲರ ಜೀವನ ಪಾವನ. ಇವತ್ತು ನಮ್ಮ MP ಸುಬ್ಬಣ್ಣನವರ ಕುಟುಂಬ ವರ್ಗದವರಿಗೆ ಭಗವಂತ ಮಳೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಬಹಳ ಅವರ ಮನಸ್ಸಿನ ದೃಢವಾದ ಭಕ್ತಿಯಂತೆ ಇವತ್ತು ಭಗವಂತನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸಾಗ್ತಾ ಇದೆ. ಆ ಕುಟುಂಬ ವರ್ಗದವರಿಗೊಂದು ಚಪ್ಪಾಳೆಯನ್ನು ಹೊಡಿತಾ ಒಂದು ನವಗ್ರಹಗಳೇ ಭರಿತವಾದ ಭಗವಂತನ ಕಥೆಯನ್ನು ಮಾಡಿದಾಗ ಆ ಗ್ರಾಮಕ್ಕೆ ಒಂದು ಶುಭ. ನಮ್ಮ ಮೆಳ್ಳಳ್ಳಿ ಗ್ರಾಮ ಗುರುಭಕ್ತರು ಮತ್ತು ಯಾವ ಮಲ್ಲನ ಮೂಲೆಯ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಚನ್ನಬಸವ ಸ್ವಾಮಿಗಳವರ ಅನೇಕ ಶಿಷ್ಯರು ಮತ್ತು ಮಲ್ಲನ ಮೂಲೆ ಮಠಕ್ಕೆ ಗುರುವನ್ನ ಕೊಟ್ಟಂತ ಗ್ರಾಮ ಇದು. ಈ ಪಕ್ಕದ ಮನೆನೇ ಮಲ್ಲನ ಮೂಲೆಯ ಇಮ್ಮಡಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳವರನ್ನ ಕೊಟ್ಟಂತ ಈ ಒಂದು ಗ್ರಾಮ. ಇಂತಹ ಪವಿತ್ರವಾದ ಪುಣ್ಯ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ಜ್ಯೋತಿ ಬೆಳಗುವ ತನಕ ನೋಡಿ ಕೇಳಿ ಹೆಣ್ಣು ಮಕ್ಕಳಿಗೆಲ್ಲ ಅರಿಶಿನ ಕುಂಕುಮ ಹೂಗಳನ್ನು ಕೊಡೋದ್ರ ಜೊತೆಗೆ ಮುತ್ತೈದೆಯ ಸ್ಥಾನ ಸ್ಥಿರವಾಗಿರಲಿ ಅಂತ ಈ ಕಥೆಯಲ್ಲಿ ಬರ್ತಕ್ಕಂಥ ವಿಕ್ರಮಾದಿತ್ಯನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ತುಂಬಿರಲಿ. ಶನೇಶ್ವರನ ಈ ಪುಣ್ಯ ಕಥೆಯನ್ನು ಕೇಳದವರಿಗೆ ಒಂದು ಕಥೆಯನ್ನು ಮಾಡಿಸಿದಷ್ಟು ಪುಣ್ಯ ದೊರಕುತ್ತೆ ನೋಡಿ. ಅದಕ್ಕೆ ಇವತ್ತು ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಸೇರಿ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆ ಭಗವಂತ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮಂತನದವರೆಗೆ ಮನದೇವನಾದ ವೀರಭದ್ರೇಶ್ವರ ಭದ್ರಕಾಳಮ್ಮ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಥಮದಲ್ಲಿ ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲರೂ ಕೂಗ್ಬಿಡ್ತೀರಿ ತಾನೆ? ಈ ಚಿಕ್ಕ ಮಕ್ಕಳು ಮುಂದೆ ಕೂತವ್ರೆ, ಒಟ್ಲಿ ಸ್ವಲ್ಪ ಜರ್ಕೊಡಿತಾವ್ರೆ. ಈಗ ತಾನೆ ಕಣ್ಣು ಮ್ಯಾಕ್ ಬಿಡ್ತಾವ್ರೆ. ಅಂದ್ರೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲವೂ ಎಲ್ಲರೂ ಜೋರಾಗಿ ಹೋಗಿ ನಾವೆಲ್ಲರೂ ಕೂಡ ಒಂದು ಕೃಪೆಗೆ ಪಾತ್ರ ಆಗೋಣ. ವೀರಭದ್ರೇಶ್ವರ ಬಾರಕ್ಕೆ, ಶನೇಶ್ವರ ಸ್ವಾಮಿ ಬಾರಕ್ಕೆ, ಮಲೈಮಾದೇಶ್ವರನ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ, ಶಿವರಾತ್ರೀಶ್ವರ ಬಾರಕ್ಕೆ, ಗುರುಕಂಬಳೀಶ್ವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಮಲ್ಲಯ್ಯ. ಈ ಭಗವಂತನ ಪುಣ್ಯಕತೆ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಪುಣ್ಯಕಥೆಯನ್ನು ಕೇಳುತ್ತಿರುವ ಈ ಸಂದರ್ಭದಲ್ಲಿ ಗುರುಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ನಿಮಗೆಲ್ಲರಿಗೂ ಆ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಶನಿದೇವರ ಪಾದಕ್ಕೆ. ಯಾಕಂದ್ರೆ ಇಂಥ ಕಥೆ ಮಾಡೋ ಜಾಗಕ್ಕೆ 3 ಜನ ಮಾರರು ಬರ್ತಾರಂತೆ. ಈಗಾಗಲೇ ಒಂದೇ ಮಾರಿ ಬಂದವಳೆ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳೆ ಯಾರಪ್ಪ ಅಂದ್ರೆ ತೋಕುಡ್ಸುವ ಮಾರಿ.
ಇವಳು ಬಂತವರೆ ಕಣ್ಣು ಮುಚ್ಕೋತಾ ಇರ್ತಾವ ಬಿಡ್ತಾ ಇರ್ತಾವ. ಇದು ಒಂದನೇ ಮಾರಿ ಪ್ರಭಾವ ಅಂತ. ಈ ಒಂದನೇ ಮಾರಿ ಬಂತು ಅಂದ್ರೆ ಅವ್ರ ಅಕ್ಕ ಎಣ್ಣೆ ಬರ್ತಾಳೆ ಅಂತ ಹಿಡ್ಕೊಳಕ್ಕೆ ಎಡ ಆಡ್ಬೇಕು. ವಾ ಅಲ್ಲಾಡೋ ಮಾರಿ. ಇವಳು ಹೂವ ಅಂತ ಎರಡನೇ ಮಾರಿ. ಈ ಎರಡನೇ ಮಾರಿ ಬಂತು ಅಂದಲ್ಲಿ ಅವ್ರ ಅಕ್ಕ ಮೂರನೇ ಬರ್ತಾಳ ಅಂತ ಅವಳು ಹಿಡ್ಕೊಳಕ್ಕೆ ಆಗದೆಲ್ಲ ಬಿಡು. ಅವಳು ಯಾರು ಗೊತ್ತ, ಉದುರ್ಸೋ ಮಾರಿ ಅಂತ ಅವಳ ಹೆಸರು. ಇನ್ನೂ ಮಾರಿ ಬಂದಲ್ಲಿ ಇನ್ನೇನು ಬರವತ್ತಾಗಿದೆ. ಅದಕ್ಕೆ ಮಾರಿ ಮಾಸ್ಟರೆಲ್ಲ ಹೋಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸಾಗಲಿ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಉಘೇ ಮಾತು ಮಲ್ಲಯ್ಯ, ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನೆಲದ ನಾಡಿನ ನಾಡುವಂತ ನಮ್ಮ ಪಾದ ಮತ್ತು ಮಲೆ ಮಾನವನ ಪಾದ ಸಾರಿ ಉಘೇ ಮಾತು ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾನಲ್ಲೂರು ಕಟ್ಟೆ ಬಸವೇಶ್ವರನ ಪಾದ ಸಾರಿ ನಮ್ಮ ಮುಡುತ್ತರ ಮಲ್ಲಿಕಾರ್ಜುನ ಪಾರ್ವತಾಂಬೆಯ ಪಾದಕ್ಕೊಂದು ಸಾರು ಮಲ್ಲಯ್ಯ. ಕಾರ್ಕಳ ವೀರಭದ್ರೇಶ್ವರನ ಪಾದಕ್ಕೊಂದು ಸಾರು ಆವತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸುರುಗಂಧದ ಬತ್ತಿ ಗೌಸುತ್ತಿ ಬಿದಿರು ಬುದ್ಧಿ ಒಳಗೆ ಹೊಡೆದು ಹೂಡಿರುವಂತ ನಮ್ಮ ನಾಗಮಲೆಯನ ಪಾದಕ್ಕೊಂದು ಸಾರಿ ಉಗೇ ಮಾತ ಮಲ್ಲಯ್ಯ, ಉಗೇ ಮಾಯ್ಕಾರ, ಉಗೇ ಮಾದೇಶ್ವರ. ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹುಟ್ಟಿಮಲೆ ಹತ್ತಿಕೊಂಡು, ಸಂಗುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ, ಪಚ್ಚಮಲೆ ಬಾನುಮಲೆ, ಕೆಂಜುಮಲೆ ಕೊಂಡಾಡುಮಲೆ, ರುದ್ರಾಕ್ಷಿ ಕಣರಾತ್ರಿಮಲೆ, 77 ಮಲೆ ಸುತ್ತಿದಲ್ಲಿ ಹೊರಗಿದ್ದವಗೆ ಅಭಾವದಪ್ಪ ದಳಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ ಮುಖೆಯಂತಿ ಮುಖೆಯಂತಿ ಮುಖೇ ಮುಖೇ ಮುಖೆಯಂತಿ ಮುಖೆಯಂತಿ ಮುಖೇ ಮುಖೇ. ಬಸವನ ಬಲಗಡ ಬಿಟ್ಟು ಸರ್ಪಾನ ಎಡಗಡ ಬಿಟ್ಟು, ಬಸವನ ಬಲಗಡ ಬಿಟ್ಟು ಸರ್ಪಾನ ಎಡಗಡ ಬಿಟ್ಟು, ಬೆಟ್ಟದ ಕಾಡಲ್ಲಿ ನೋಡಿ, ಬೆಟ್ಟದ ಕಾಡಲ್ಲಿ ಅಡ್ಡದ ಆನೆಯ ನೋಡಿ, ಸುತ್ತಲ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಮೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಮುಖೆಯಂತಿ ಮುಖೆಯಂತಿ ಮುಖೇ ಮುಖೇ ಮುಖೆಯಂತಿ ಮುಖೆಯಂತಿ ಮುಖೇ. ರಕ್ಕಾಸ ಶವಣನ ಸುತ್ತು ಎತ್ತಿ ಮ್ಯಾಗ ಪಾದವನಿಟ್ಟು, ರಕ್ಕಾಸ ಶವಣನ ಸುತ್ತು ಎತ್ತಿ ಮ್ಯಾಗ ಪಾದವನಿಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಬಾಳು ಗಾತ್ರವುಳ್ಳ ಸ್ತ್ರೀಗೆ ಗಂಧ ಗುಟ್ಟಿ ಮರದಲ್ಲಿ ಹೊರಗಿತ್ತವಗೆ, ಬಾಳು ಗಾತ್ರವುಳ್ಳ ಸ್ತ್ರೀಗೆ ಗಂಧ ಗುಟ್ಟಿ ಮರದಲ್ಲಿ ಹೊರಗಿತ್ತವಗೆ, ಮುಖೆಯಂತಿ ಮುಖೆಯಂತಿ ಮುಖೇ ಮುಖೇ 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 ಮುಖೆಯಂತಿ ಮುಖೆಯಂತಿ ಮುಖೇ. ಮಲ್ಲಯ್ಯ ಬಸವೇಶ್ವರ ಬಾರಕ್ಕೆ, ವೀರಭದ್ರೇಶ್ವರ ಬಾರಕ್ಕೆ, ಹರಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ.
उठे 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 जल्दी उठे जल्दी उठे 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 ಎಲ್ಲರೂ ಕೂಗಿದ್ದಾರೆ. ಇನ್ನೂ ಕೆಲವು ಪುಣ್ಯಾತ್ಕಿದ್ರು ಕೂಗಿಲ್ಲ ಬಿಡೋರು, ಬೆಳಗಾದ್ರೂ ಕೂಗಲ್ಲ ಅವರು. ಕೂಗದಿದ್ರು ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತು ಯಾವ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರೋಣ. ನಮ್ಮ MP ಸುಬ್ಬಣ್ಣನವರ ಕುಟುಂಬ ವರ್ಗದವರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಕ್ತಿಯ ಗೌರವ ಸಮರ್ಪಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯನ್ನು ಭಗವಂತನ ಕಥೆಯನ್ನು ಕೇಳೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಪುಣ್ಯ ದಿವಸ ನಿಮಗೆಲ್ಲರಿಗೂ ಕೂಡ ವೀರಭದ್ರೇಶ್ವರ ಭಗವಂತ ಎಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯಕಥೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರೋಣ. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಿಪನ ಪಾದಕ್ಕೆ, ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ತಂದೆ ನೀನು ಕಂದ ನಾನು ಬಂದೂಕ ಬಾಳಿನ ಹಾದಿಯಲಿ ಬರೀ ಕಲ್ಲು ಮುಳ್ಳುಗಳೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಸಂತೆಯಲಿ ಬರೀ ಕಷ್ಟ ನಷ್ಟಗಳೇ ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನೊಂದು ಬೆಂಬಲಿರುವೆ ಸ್ವಾಮಿ ಶನಿದೇವ ಮೂಲೋಕದ ಒಡೆಯ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಶಿವನೀನು ಸ್ವಾಮಿ ಪರಿಗಯ್ಯ ಭಕ್ತ ನಾನು ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವನೀನು ಸ್ವಾಮಿ ಪರಿಗಯ್ಯ ಭಕ್ತ ನಾನು ನಿನಗೆ ಕೊಡಲಿ ನಾನು ಸ್ವಾಮಿ ನಿನಗೆ ಕೊಡಲಿ ನಿಧ ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ನೀನು ಕಂದ ನಾನು ಬಂದು ಕಾಪಾಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ
ಬಂದು ಕಾಪಾಡೆಯ ಲೋಕದ ಒಡೆಯ ತಂದೆ ನೀನು ಕಣ್ಣಾರು ಬಂದು ಕಾಪಾಡೆಯ ಸ್ವಾಮಿ ಬಂದು ಕಾಪಾಡೆಯ ಶನಿದೇವ ಬಂದು ಕಾಪಾಡೆಯ ಶನಿದೇವರ ಬಾರಕ್ಕೆ ನೀಲವರ್ಣನ ಬಾರಕ್ಕೆ ತುಳಸಿ ಪೂಜೆಪನ ಬಾರಕ್ಕೆ ಬೆಳ್ಳಳ್ಳಿ ಕ್ಷೇತ್ರಾಧಿಪತಿಯ ಬಾರಕ್ಕೆ ಇವತ್ತು ಈ ಕಥಾಭಾಗಕ್ಕೆ ಬರೋಣ. ನಮ್ಮ MP ಸುಬ್ಬಣ್ಣನವರ ಕುಟುಂಬ ವರ್ಗದವರ ಪರವಾಗಿ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಬಯಸ್ತಾ ಬನ್ನಿ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಲತಾ ಮತ್ತು ಶ್ರೀ MP ಸುಬ್ಬಣ್ಣನವರ ಕುಟುಂಬ ವರ್ಗದವರ ಪರವಾಗಿ ತಮಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಜಗದೀಶ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರು, ರಿದಮ್ ಪ್ಯಾಡ್ ಕಲಾವಿದರಾಗಿ ಬಂದಿದ್ದಾರೆ. ನಮ್ಮ ಮಶ್ನಾಪುರದ ಉಮೇಶ್ ಅವರು ಈ ಮನೆತನದ ಹಳಿಮಯ್ಯನವರ ಸಹೋದರರಾಗಿರ್ತಕ್ಕಂಥ ಇವರಿಗೆ ಮತ್ತು ಇವರ ಕುಟುಂಬ ವರ್ಗದವರಿಗೆ ಮತ್ತೆ ನಮ್ಮ ಪಟೇಲ್ ಕೂಸಪ್ಪನವರು ಮತ್ತು ಧರ್ಮಪತ್ನಿಯವರಾದ ಹಿಂದರಮ್ನವರು ಎಲ್ಲ ಕುಟುಂಬ ವರ್ಗದವರು ಕೂಡ ಇವತ್ತಲ್ಲಿದ್ದಾರೆ. ಈ ಒಂದು ಕುಟುಂಬದಲ್ಲಿ ಬೆಳೆದು ಬಂದಂಥ ಒಬ್ಬ ಒಳ್ಳೆಯ ಉತ್ತಮವಾದ ಕಲಾವಿದ ವೆಂಕಟೇಶ್ ಅವರ ಶಿಷ್ಯ ಶ್ರೀ ಮಶ್ನಾಪುರದ ಉಮೇಶ್ ಅಂತ ನೋಡಿ ಇವ್ರಿಗೆ ಗೊತ್ತಾ. ಇವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸೋದ್ರ ಜೊತೆಗೆ ಮತ್ತು ಇವರಿಗೆ ಸಾಥ್ ನೀಡುವುದಕ್ಕೆ ಎದುರಾಗಿ ನಮ್ಮ ಕೊಳ್ಳೆಗಾಲದ ವೆಂಕಟೇಶ್ ಅವರ ಸುಪುತ್ರರಾಗಿರ್ತಕ್ಕಂಥ ತಬಲಾ ಕಾರ್ತಿಕ್ ಅವರು ಇಲ್ಲಿಗೆ ಬಂದಿದ್ದಾರೆ. ಸ್ವರ್ಣ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ಒಳ್ಳೆಯ ಕಲಾವಿದರು ಮತ್ತು ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರು ಮತ್ತು ಎಲ್ಲ ಕಲಾವಿದರು ಇರ್ತಕ್ಕಂಥ ನಿಮಗೂ ಎಲ್ರಿಗೂ ಆರ ತಂದದ ಹಾಕಕ್ಕೆ ಟೈಮ್ ಇಲ್ಲ, ಅದರಿಂದ ಮಧ್ಯೆ ಯಾವಾಗಲಾದರೂ ಒಂದು ಟೈಮ್ ಇಟ್ಕೊಳ್ಳೋಣ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಸುಬ್ಬಣ್ಣನವರ ಪರವಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇವರು ನಮ್ಮ ತಂದೆಯ ಸಮಾನ. ನಮ್ಮ ತಂದೆಯವರು ಬಹಳ ಪರಿಚಯವಂತೆ. ಬೇಡರ ಕಣ್ಣಪ್ಪ ನಾಟಕದಲ್ಲಿ ಹಾಳಿನ ಈಶ್ವರ ಮಾಡ್ತಿದ್ರೆ ಅವರು ಮತ್ತೆ ನಮ್ಮ ಹೆಗ್ಗೋಡೆಪುರದ ಮಾದೇವಪ್ಪನವರು, ಅಂದರೆ ಎಲ್ಲರೂ ಗೌಡಗೆರೆ ಮಾಧವಪ್ಪ ಅಂತ ಇವರೆಲ್ಲರೂ ಕೂಡ ಬಹಳ ಹಿರಿಯ ಕಲಾವಿದರು, ರಂಗಭೂಮಿ ಕಲಾವಿದರು. ಇವರು ಮನೆತನದಲ್ಲಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಒಂದು ಸಂತೋಷ. ಅವ್ರಿಗೂ ಕೂಡ ನಾನು ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದವನ್ನು ಪಡ್ಕೋತಾ ಅವರ ಮಕ್ಕಳು ಕುಟುಂಬ ವರ್ಗದೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕಥಾಭಾಗಕ್ಕೆ ಬರೋಣ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಾಕಾರ, ಭಗವಂತನ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಎಲ್ಲರೂ ಕೂಡ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ ಭಗವಂತನ ಒಂದು ಜ್ಯೋತಿ ಬೆಳಗುತ್ತೆ. ಆ ಜ್ಯೋತಿಯನ್ನು ನೋಡಿದ್ರೆ ನಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಅನೇಕ ರಾಶಿಯವರಿಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಬರುವ ನಾಳೆ ಹುಣ್ಣಿಮೆಯಿಂದ ಅನೇಕ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭ ಫಲ, ನಿಮಗೆ ಆ ರಾಶಿ ನಿಮ್ಮದಾಗಿರಲಿ ಅಂತ ಭಕ್ತಿಯಿಂದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮಂಗಳಾರತಿ ಮಾಡಲಿ. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಿಪನ ಪಾದಕ್ಕೆ, ರವಿತೇಜನ ಪಾದಕ್ಕೆ, ಶನಿದೇವರ ಪಾದಕ್ಕೆ ನಮೋ ನಮೋ ಶನಿರಾಜ. ನಮೋ ನಮೋ ಗ್ರಹಧೇಜ, ನಮೋ ನಮೋ ಶನಿರಾಜ. ಶನಿದೇವರ ಪಾದಕ್ಕೆ, ಶನಿದೇವರ ಪಾದಕ್ಕೆ ನಮೋ ನಮೋ ಶನಿರಾಜ. ಓಂ ನಮೋ ನಮೋ ಭಗವತಿ, ನಮೋ ನಮೋ ಶನಿರಾಜ. ಓಂ ನಮೋ ನಮೋ ಭಗವತಿ, ಕಾಕಾವಾಹನ ನಮೋ ನಮೋ, ತುಳಸಿ ಪೂಜ
ಕರುಣಾಭರಣ ನಮೋ ನಮೋ ದುರಿತ ನಿವಾರಣ ನಮೋ ನಮೋ ಕರುಣಾಭರಣ ನಮೋ ನಮೋ ದುರಿತ ನಿವಾರಣ ನಮೋ ನಮೋ ನೀಡು ಯಶವ ಶ್ರೀ ದೇವಾದಿದೇವನೇ ನೀಡು ಯಶವ ಶ್ರೀ ದೇವಾದಿದೇವನೇ ರಾಮರವಾಸ ನಮೋ 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 ಶನಿರಾಜ ನಮೋ ನಮೋ ಶನಿರಾಜ ನಮೋ ನಮೋ ಶನಿರಾಜ ನಮೋ ನಮೋ ಶನಿರಾಜ ಶನಿದೇವರ ಪಾದಕ್ಕೆ ನೀಲವರ್ಣನ ಪಾದಕ್ಕೆ ತುಳಸಿ ಪೂಜಿಪನ ಪಾದಕ್ಕೆ ರವಿತೇಜನ ಪಾದಕ್ಕೆ ಎಲ್ಲರಿಗೂ ಭಕ್ತಿಯ ನಮನಗಳು. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆ ಎಲ್ಲಿಂದ ಪ್ರಾರಂಭವಾಗುತ್ತೆ, ಹೇಗೆ ಪ್ರಾರಂಭವಾಗುತ್ತೆ, ಕಥೆಯ ಒಂದು ಪವಿತ್ರವಾದ ಭಕ್ತಿಯ ಒಂದು ರೂಪ ಯಾವುದು, ಭಗವಂತನನ್ನ ಕಾಣಬೇಕಾದ್ರೆ ಏನಿರಬೇಕು ಎಂಬತಕ್ಕಂಥದ್ದೆಲ್ಲವೂ ತುಂಬಿರುವಂತಹ ಈ ಕಥೆಯನ್ನ ಮೆಳ್ಳಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಹೇಳ್ತಾ, ಇದೊಂದು ದೇವನೂರು ಮಠದ ಪ್ರಕಟಣೆ. ಇದೇ ನಾಳಿದ್ದು ಬರುವ 1 ಮತ್ತು 2ನೇ ತಾರೀಕು ದೇವನೂರು ಮಠದಲ್ಲಿ 127ನೆಯ ಗುರುಮಲ್ಲೇಶ್ವರರ ಸಂಸ್ಮರಣ ಜ್ಯೇಷ್ಠಾರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಎಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು, ಎಲ್ಲ ರಾಜಕೀಯ ಧುರೀಣರು ಕೂಡ ಬರ್ತಾ ಇರುವಂತಹ ದೇವನೂರು ಮಠದಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಬಸವನ ಬಾಗಿಲು ಮತ್ತೆ ಬಸವೇಶ್ವರನ ಒಂದು ಪವಿತ್ರವಾದಂತಹ ಪುಣ್ಯ ಬಾಗಿಲು, ಜೊತೆಗೆ ಗುರುಮಲ್ಲೇಶ್ವರರ ರಥೋತ್ಸವ ಮತ್ತು ಕಲ್ಯಾಣಿ ಶಿವಪ್ಪ ದೇವರ ಕಾಲದಲ್ಲಿ ಮುಚ್ಚೋಗಿದ್ದ ಕಲ್ಯಾಣಿಯನ್ನ ಪುನರ್ ಜೀವನ ಮಾಡಿ ಅಂದ್ರೇನು, ಅದಕ್ಕೆ ಅಪಾರವಾಗಿರ್ತಕ್ಕಂಥ ಖರ್ಚು ಮಾಡಿ ನಮ್ಮ ಈಗಿನ ಮಹಂತ ಸ್ವಾಮಿಗಳವರು ಆ ಕಲ್ಯಾಣಿಯನ್ನು ಲೋಕಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬನ್ನಿ. 2ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ನಾದ ಸಂಗಮ ತಂಡದವರಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ, ವಚನ ಸಂಗೀತ ಕಾರ್ಯಕ್ರಮ ಇದೆ. ದಯಮಾಡಿ ದೇವನೂರು ಮಠದ ಈ ಒಂದು ಪ್ರಕಟಣೆ ತಾವೆಲ್ಲರೂ ಕೂಡ 1 ಮತ್ತು 2ನೇ ತಾರೀಕು ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಯಾವ ಸುಮಾರು ಹೆಚ್ಚು ಕಡಿಮೆ 50,000ಕ್ಕೂ ಹೆಚ್ಚು ಜನಕ್ಕೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಮಹಂತ ಸ್ವಾಮಿಗಳವರು ನಡೆದಾಡುವ ಗುರುಮಲ್ಲೇಶ್ವರರು ಅವರ ಆಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಒಳಗಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ವಿಕ್ರಮರ ಈ ಕಥಾಭಾಗದಲ್ಲಿ ಮೊದಲ ಅಧ್ಯಾಯದಲ್ಲಿ ಕೈಲಾಸ ಸಪ್ತ ಶಿವಕೋಟಿಗಳ ಮಂದದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ, ಭೃಂಗೀಶ್ವರ, ಅಗಸ್ತ್ಯ, ಕಿಣ್ವ, ಶುಕುಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುವ ಸಂದರ್ಭಕ್ಕೆ ಅಲ್ಲಿಗೆ ನಾರದರ ಆಗಮನ. ಮಹಾದೇವ ಶಂಭೋ ಶಿವಶಂಕರ ಓಂಕಾರನಾದ ರೂಪ ಪರಮೇಶ್ವರ ಶಿವ